ತಮ್ಮೆಲ್ಲರಿಗೆ ಈ ಒಂದು ವಿಡಿಯೋ ಪ್ರದರ್ಶನಕ್ಕೆ ಸ್ವಾಗತಿಸುತ್ತಾ, ಈ ವಿಡಿಯೋ ಪ್ರದರ್ಶನದಲ್ಲಿ ಮೊಬೈಲ್ನ ಉಪಯೋಗಿಸಿಕೊಂಡು ನಮ್ಮ ಚುನಾವಣೆ ಕೆಲಸಗಳನ್ನ ಯಾವ ತರ ನಿಭಾಯಿಸಬಹುದು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಇರುವಂತಹ ಸಾಫ್ಟ್ವೇರ್ ಐಕಾನ್ ಏನಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮೊಬೈಲ್ಸ್ ಇನ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ MEM ಈ ಬಟನ್ ನಾವು ಕ್ಲಿಕ್ ಮಾಡ್ತು ಅಂದ್ರೆ ನಾವು ಈ ಸಾಫ್ಟ್ವೇರ್ ನ ಮುಖ್ಯವಾಗಿರುವಂತಹ ಲಾಗಿನ್ ಸ್ಕ್ರೀನ್ಗೆ ನಾವು ಹೋಗ್ತೇವೆ. ಸೊ ಈ ಮೊಬೈಲ್ಸ್ ಇನ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಗೆ ನಾವು ಕೊಟ್ಟಿರುವಂತಹ ಪಾಸ್ವರ್ಡ್ ನ ಇಲ್ಲಿ ನಾವು ನೋಂದಿಸಿದ್ರೆ ನಾವು ಲಾಗಿನ್ ಆಗ್ಬಹುದು. ಸೊ ಇಲ್ಲಿ ಕೊಟ್ಟಿರುವಂತಹ ಪಾಸ್ವರ್ಡ್ 10047 ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ನಾವು ಲಾಗಿನ್ ಮಾಡಿದ್ರೆ ನಾವು ಈ ಒಂದು ಸಾಫ್ಟ್ವೇರ್ಗೆ ಅಧಿಕೃತವಾಗಿ ನಾವು ಇಲ್ಲಿ ಕೆಲಸ ಮಾಡಬಹುದು. ಸೊ ಇಲ್ಲಿ ನಿಮ್ಗೆ ಕಾಣಿಸುವಂತ ಮೇನ್ ಫಂಕ್ಷನಲ್ ಸ್ಕ್ರೀನ್ ಅಲ್ಲಿ ಕಾಣಬಹುದು ನೋಡಿ, ಇಲ್ಲಿ ಸ್ಟೇಟ್ ಕರ್ನಾಟಕ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಎಲ್ಲ 28 ಕಾನ್ಸ್ಟಿಟ್ಯೂನ್ಸಿ ಕಂಡು ಬರ್ತದೆ. ಈ ಸಂದರ್ಭದಲ್ಲಿ ನಾವು ದಕ್ಷಿಣ ಕನ್ನಡ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಸೆಲೆಕ್ಟ್ ಮಾಡೋಣ. ಮತ್ತೆ ದಕ್ಷಿಣ ಕನ್ನಡ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರುವಂತಹ ಎಲ್ಲ ಅಸೆಂಬ್ಲಿ ಕ್ಷೇತ್ರಗಳು, ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ಇಲ್ಲಿ ಡ್ರಾಪ್ ಇನ್ ಬಾಕ್ಸ್ ಅಲ್ಲಿ ನಮಗೆ ಕಂಡು ಬರ್ತದೆ. ಸೊ ಇಲ್ಲಿ ನೋಡಿ, ಬೆಳ್ತಂಗಡಿ, ಮೂಡುಬಿದ್ರಿ, ಮಂಗಳೂರು ಸಿಟಿ ನಾರ್ತ್, ಮಂಗಳೂರು ಸಿಟಿ ಸೌತ್, ಮಂಗಳೂರು, ಬಂಟ್ವಾಲ್, ಪುತ್ತೂರು ಅಂತ ಹೇಳಿ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಬರ್ತಾ ಇದೆ. ಸೊ ಈಗ ನಾವು ಮೂಡುಬಿದ್ರಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ಈಗ ಏನ್ ಹೇಳ್ತಾ ಇದೀವಿ, ಈ ಸಾಫ್ಟ್ವೇರ್ಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೂಡುಬಿದ್ರಿಗೆ ಸಂಬಂಧಪಟ್ಟಿರುವ ಕೆಲವು ಮಾಹಿತಿನ ನಾವು ಸಂಗ್ರಹಿಸ್ತಾ ಇದ್ದೇವೆ. ಸೊ ಈ 3 ಬಟನ್ ಆಡಿದ ನಂತರ ನಾವು ಸಬ್ಮಿಟ್ ಬಟನ್ ಪ್ರೆಸ್ ಮಾಡ್ತೀವಿ ಅಂದ್ರೆ ನಾವು ಲಾಗಿನ್ ಸ್ಕ್ರೀನ್ ಅಲ್ಲಿ ಇರುವಂತ ಮೇನ್ ಫಂಕ್ಷನಲ್ ಪೇಜ್ 2ಗೆ ಹೋಗ್ತಾ ಇದ್ದೇವೆ. ಸೊ ಈಗ ಈ ಸ್ಕ್ರೀನ್ ಅಲ್ಲಿ ನಾವೇನ್ ಕಂಡು ಬರ್ತೀವಿ ಅಂದ್ರೆ 4 ಮಾಡ್ಯೂಲ್ಸ್ ಇದೆ. ಏನಿದೆ ಅಂದ್ರೆ ಪೋಲಿಂಗ್ ಸ್ಟೇಷನ್ ಇನ್ಸ್ಪೆಕ್ಷನ್, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್, ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಮತ್ತೆ ಪೋಲಿಂಗ್ ಡೇ ರಿಪೋರ್ಟ್. ಸೊ ಈ 4 ಮಾಡ್ಯೂಲ್ಸ್ ಇದೆ. ಈ 4 ಮಾಡ್ಯೂಲ್ಸ್ ಕೆಳಗಿನ ಭಾಗದಲ್ಲಿ ಅಪ್ಲೋಡಿಂಗ್ ಪೆಂಡಿಂಗ್ ಡಾಟಾ ಅಂತ ಇದೆ. ಸೊ ಈ ಅಪ್ಲೋಡಿಂಗ್ ಪೆಂಡಿಂಗ್ ಡಾಟಾ ಬಗ್ಗೆ ನಂತರ ಮಾತಾಡೋಣ. ಸೊ ಈಗ ಮಾಡ್ಯೂಲ್ 1 ರಲ್ಲಿ ಇರುವಂತಹ ಪೋಲಿಂಗ್ ಸ್ಟೇಷನ್ ಇನ್ಸ್ಪೆಕ್ಷನ್ ಯಾವ ತರ ಮಾಡೋದು ಅಂತ ಹೇಳಿ ನಾವು ನೋಡೋಣ. ಸೊ ಇಲ್ಲಿ ನಾವು ಈ ಬಟನ್ ಕ್ಲಿಕ್ ಮಾಡ್ತು ಅಂದ್ರೆ ನಾವು ಬರುವಂತ ಸ್ಕ್ರೀನ್ ಈ ಫಂಕ್ಷನ್ ಸ್ಕ್ರೀನ್ಗೆ ಬರ್ತೀವಿ. ಇಲ್ಲಿ ಏನ್ ಹೇಳ್ತಾ ಇದೆ, ನೀವು ಆ ಪೋಲಿಂಗ್ ಸ್ಟೇಷನ್ ರಿಪೋರ್ಟ್ ಮಾಡ್ಲಿಕ್ಕೆ ಈ ಬಟನ್ ಪ್ರೆಸ್ ಮಾಡಬೇಕು, ಮತ್ತೆ ಫೋಟೋ ತಗೊಳ್ಲಿಕ್ಕೆ ಈ ಬಟನ್ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಈಗ ರಿಪೋರ್ಟ್ ಯಾವ ತರ ಮಾಡೋದು ಅಂತ ಹೇಳಿ ನಾವು ನೋಡೋಣ. ರಿಪೋರ್ಟ್ ಬಟನ್ ಪ್ರೆಸ್ ಮಾಡಿದ ನಂತರ ನಮಗೆ ಏನ್ ಬರುತ್ತಂದ್ರೆ ಯಾವ ಪೋಲಿಂಗ್ ಸ್ಟೇಷನ್ ಅಲ್ಲಿ ನಾನು ಈ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಾವು ನೋಡ್ಬೇಕಾಗುತ್ತೆ. ಸೊ ಪೋಲಿಂಗ್ ಸ್ಟೇಷನ್ 2 ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡು ನಾನು ನಂತರ ಆ ಪೋಲಿಂಗ್ ಸ್ಟೇಷನ್ ನಲ್ಲಿ ಇರುವಂತಹ ಏನೇನು ಕಂಡು ಬರ್ತದೆ ಆ ಅಂಶಗಳನ್ನ ನಾನು ಇಲ್ಲಿ ದಾಖಲೆ ಮಾಡಬೇಕಾಗುತ್ತೆ. ಸೊ ಡಸ್ ದಿ ಪೋಲಿಂಗ್ ಸ್ಟೇಷನ್ ಹ್ಯಾವ್ ಅ ರ್ಯಾಂಪ್, ಇಲ್ಲಿ ನಾವು ಕ್ಲಿಕ್ ಮಾಡಿ ಎಸ್ ಅಂತ ನಾವು ಹೇಳಬೇಕಾಗುತ್ತೆ. ಎಸ್ ಅಂತ ಹೇಳಿದ ನಂತರ 3ನೇ ಪ್ರಶ್ನೆ ಏನು, ಡಸ್ ದಿ ಪೋಲಿಂಗ್ ಸ್ಟೇಷನ್ ಹ್ಯಾವ್ ಆಕ್ಸೆಸಿಬಿಲಿಟಿ ಟು ರೋಡ್, ಅಂದ್ರೆ ಆ ಪೋಲಿಂಗ್ ಸ್ಟೇಷನ್ಗೆ ರೋಡಿನ ಸೌಲಭ್ಯ ಸರಿಯಾಗಿದೆಯೋ. ಸೊ ಎಸ್ ಅಂತ ನಾವು ಮಾಡಬಹುದು. ಅಲ್ಲಿ ನೀರು ಕುಡಿಯುವಂತ ಫೆಸಿಲಿಟೀಸ್ ಇದೆಯೋ, ಅಲ್ಲಿ ಎಸ್ ಅಂತ ಹೇಳಬಹುದು. ನೆಕ್ಸ್ಟ್ 5ನೇ ಪ್ರಶ್ನೆಗೆ, ಆ ಒಂದು ಪೋಲಿಂಗ್ ಸ್ಟೇಷನ್ಗೆ ಶೇಡ್ ಇದೆಯೋ, ಅಲ್ಲಿ ಎಸ್ ಆರ್ ನೋ ಅಂತ ಹೇಳಬೇಕಾಗುತ್ತೆ. ಮತ್ತೆ ಪೋಲಿಂಗ್ ಸ್ಟೇಷನ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆಯೋ ಅಥವಾ ಫಸ್ಟ್ ಫ್ಲೋರ್ ಅಲ್ಲಿ ಇದೆಯೋ ಅಂತ ಹೇಳಿ ನಾವು ಇಲ್ಲಿ ನಮೂದಿಸಬೇಕು. ಸೊ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ರೆ ಎಸ್ ಅಂತ ನಾವು ಹೇಳಬೇಕಾಗುತ್ತೆ. ಸೊ ತಮ್ಮೆಲ್ಲರಿಗೂ ತಿಳಿದಿದೆ, ಪೋಲಿಂಗ್ ಸ್ಟೇಷನ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇರಬೇಕಾಗಿರೋದು ಚುನಾವಣಾ ಆಯೋಗದ ಒಂದು ನಿರ್ದೇಶನ ಇದೆ. ಸೊ ಹಾಗಾಗಿ ಇಲ್ಲಿ ಈ ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ. ನಂತರ 7ನೇ ಪ್ರಶ್ನೆ ಏನಂದ್ರೆ ನಂಬರ್ ಆಫ್ ವೋಟರ್ಸ್ ಎಷ್ಟಿದೆ ಅಂತ ಹೇಳಿ. ಸೊ ನಂಬರ್ ಆಫ್ ವೋಟರ್ಸ್ ನಾವು 1231 ವೋಟರ್ಸ್ ಇದ್ದಾರೆ ಅಂತ ನಾವು ನಮೂದಿಸ್ತಾ ಇದ್ದೇವೆ. ನಂತರ BLO ನಿಮ್ಮ ಜೊತೆ ನೀವು ಆ ಇನ್ಸ್ಪೆಕ್ಷನ್ ಸೆಕ್ಟರ್ ಆಫೀಸರ್ ಆಗಿ ಅಥವಾ ಫೀಲ್ಡ್ ಆಫೀಸರ್ ಆಗಿ ನೋಡಲ್ ಆಫೀಸರ್ ಆಗಿ ನೀವು ಏನು ಆ ಫೀಲ್ಡ್ ಹೋಗ್ತಾ ಇದ್ದೀರಾ, ಅಲ್ಲಿ ಬೂತ್ ಲೆವೆಲ್ ಆಫೀಸರ್ ನಿಮ್ ಜೊತೆ ಇದ್ರೋ ಇಲ್ವೋ ಅಂತ ಹೇಳಿ ನೀವು ನಮೂದಿಸಬೇಕಾಗುತ್ತೆ. ಸೊ ಈ ನಿಮ್ ಜೊತೆ ಇದ್ರೆ ಎಸ್ ಅಂತ ನಮೂದಿಸ್ತಾ ಇದ್ದೀರಾ. ನಂತರ ಕೊನೆಯದಾಗಿ ವಲ್ನರಬಲ್ ಮ್ಯಾಪಿಂಗ್ ಮಾಡಿದೀರಾ, ಆ ಕ್ಷೇತ್ರದಲ್ಲಿ ಅಂದ್ರೆ ಆ ಪಾರ್ಟ್ ಏರಿಯಾದಲ್ಲಿ ವಲ್ನರಬಲ್ ಮ್ಯಾಪಿಂಗ್ ಮಾಡಿದೀರೋ ಇಲ್ವೋ ಅಂತ ಹೇಳಿ. ಒಂದು ವೇಳೆ ಇದ್ರೆ ಎಸ್ ಅಂತ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಹೇಳಿ. ಈ ಸಂದರ್ಭದಲ್ಲಿ ಎಸ್ ಅಂತ ಹೇಳ್ತಾ ಇದೀವಿ. ನಂತರ ಏನಾದ್ರೂ ಸ್ಪೆಷಲ್ ಅಬ್ಸರ್ವೇಷನ್ ಏನಾದ್ರು ಇದ್ರೆ ಪೋಲಿಂಗ್ ಏರಿಯಾದಲ್ಲಿ, ವಿಲೇಜ್ ಏರಿಯಾದಲ್ಲಿ, ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಇದ್ರೆ ನೀವು ಇಲ್ಲಿ ನಾರ್ಮಲ್ ಆಗಿ ಟೈಪ್ ಮಾಡಬಹುದು. ಏನು ಇಲ್ಲ ಅಂದ್ರೆ ನನ್ನ ಅಂತ ಡಿಫಾಲ್ಟ್ ಆಗಿ ಆಗುತ್ತೆ. ನಂತರ ನೆಕ್ಸ್ಟ್ ಅಂತ ನೀವು ಸೆಲೆಕ್ಟ್ ಮಾಡ್ತು ಅಂದ್ರೆ ಲಾಸ್ಟ್ ಆಗಿ ನಿಮ್ಗೆ ಏನ್ ಕೇಳುತ್ತಂದ್ರೆ ಈವರೆಗೂ ನೀವು ತುಂಬಿರುವಂತ ಪ್ರಶ್ನೆಗಳಿಗೆ ನಿಮ್ಗೆ ಸಮರ್ಥನೆ ಇದೆಯೋ ಇಲ್ವೋ ಅಂತ ಹೇಳಿ. ಒಂದು ವೇಳೆ ನೀವು ವಾಪಸ್ ಹೋಗಿ ಏನಾದ್ರೂ ಸರಿ ಮಾಡಿಸ್ಕೋಬೇಕಂದ್ರೆ ನೀವು ಸರಿ ಮಾಡಿಸ್ಕೊಳ್ಲಿಕ್ಕೆ ಆಗ್ತದೆ. ಈಗ ನಾವು ಎಲ್ಲಾ ಮಾಹಿತಿ ಸರಿ ಇದೆ ಅಂತ ಹೇಳಿ ಸಬ್ಮಿಟ್ ಅಂತ ಬಟನ್ ಪ್ರೆಸ್ ಮಾಡಿದಾಗ ದಯವಿಟ್ಟು ತಾವು ಗಮನಿಸಬೇಕಾಗುತ್ತೆ. ಏನ್ ಗಮನಿಸಬೇಕಾಗುತ್ತೆ ಅಂದ್ರೆ ಈ ಒಂದು ಸ್ಕ್ರೀನ್ ಅಲ್ಲಿ GPS ಕ್ಯಾಪ್ಚರ್ ಅಂತ ಆಗ್ತಾ ಇದೆ. ಅಂದ್ರೆ ಈ ಸರ್ವೆ ಫಾರ್ಮ್ ನ, ಈ ರಿಪೋರ್ಟ್ ನಾವು ಎಲ್ಲಿ ತಗೊಂತಾ ಇದೀವಿ ಅದ್ರದ್ದು ಲ್ಯಾಟಿಟ್ಯೂಡ್ ಮತ್ತೆ ಲಾಂಗಿಟ್ಯೂಡ್ ಆಟೋಮ್ಯಾಟಿಕ್ ಆಗಿ ಸಾಫ್ಟ್ವೇರ್ ಅಲ್ಲಿ ಕ್ಯಾಪ್ಚರ್ ಆಗಿ ಯಾವ ಸಮಯದಲ್ಲಿ ಈ ರಿಪೋರ್ಟ್ ನ ತಗೊಂಡಿದೀವಿ ಅಂತ ಕ್ಯಾಪ್ಚರ್ ಮಾಡಿ ಅಲ್ಲಿರುವಂತ ಒಂದು ಅಂಶನ ಆಟೋಮ್ಯಾಟಿಕ್ ಆಗಿ ಆ ಮೊಬೈಲ್ ಫೋನ್ ಕ್ಯಾಪ್ಚರ್ ಮಾಡುತ್ತೆ. ಮತ್ತೆ ಕೌಂಟ್ ಡೌನ್ 0 ಆದ್ಮೇಲೆ
ಈ ಒಂದು ಮಾಹಿತಿನ ಆಟೋಮ್ಯಾಟಿಕ್ ಆಗಿ ನೀವೇನು ಮಾಡಬೇಕಾಗಿರೋದಿಲ್ಲ, ಅದು ಆಟೋಮ್ಯಾಟಿಕ್ ಆಗಿ ಸರ್ವರ್ಗೆ ಒಂದು ಕಳಿಸ್ಕೊಡ್ತದೆ. ಸೊ ಇದನ್ನ ನಾವು ಕ್ಲೋಸ್ ಮಾಡ್ತು ಅಂದ್ರೆ ನಾವು ಈ ಸಂದರ್ಭದಲ್ಲಿ ಈ ಕೆಲಸನ ನಾವು ಪೋಲಿಂಗ್ ಸ್ಟೇಷನ್ ಇನ್ಸ್ಪೆಕ್ಷನ್ ರಿಪೋರ್ಟ್ನ ನಾವು ಮುಗಿಸಿದ್ದೇವೆ. ಒಂದು ವೇಳೆ ಪೋಲಿಂಗ್ ಸ್ಟೇಷನ್ ಫೋಟೋ ತಗೊಬೇಕಾಗಿದ್ದಲ್ಲಿ ನಾವು ಈ ಫೋಟೋ ಬಟನ್ ಕ್ಲಿಕ್ ಮಾಡಿ ಕ್ಲಿಕ್ ಟು ಓಪನ್ ಕ್ಯಾಮ್ರಾ ಅಂದ್ರೆ ಕ್ಯಾಮ್ರಾ ಓಪನ್ ಆಗುತ್ತೆ. ನಂತರ ನಮಗೆ ಬೇಕಾಗಿರುವಂತಹ ಫೋಟೋ ಪೋಲಿಂಗ್ ಸ್ಟೇಷನ್ ಒಂದು ಫೋಟೋ ತಗೊಂಡು ಬಟನ್ ಕ್ಲಿಕ್ ಮಾಡ್ತು ಅಂದ್ರೆ ಆ ಫೋಟೋ ನಮಗೆ ಆಟೋಮ್ಯಾಟಿಕ್ ಆಗಿ ಅಪ್ಲೋಡ್ ಆಗ್ತದೆ. ಸೊ ಇದೇ ರೀತಿ ಈ ಪೋಲಿಂಗ್ ಸ್ಟೇಷನ್ ಈ ಫೋಟೋನ ಅಪ್ಲೋಡ್ ಮಾಡಬೇಕಂದ್ರೆ ಅಪ್ಲೋಡ್ ಬಟನ್ ನಾವು ಪ್ರೆಸ್ ಮಾಡಿದಲ್ಲಿ ಅದೇ ಪ್ರಕಾರ ಇದು ಆಟೋಮ್ಯಾಟಿಕ್ ಆಗಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ನ ತಗೊಂಡು ಸಿಸ್ಟಮ್ ಆಟೋಮ್ಯಾಟಿಕ್ ಆಗಿ ಆ ನಮ್ಮ ಫೋಟೋಗೆ ಯಾವ ಸಮಯದಲ್ಲಿ ಎಲ್ಲಿ ತಗೊಂಡಿದೀವಿ ಅಂತ ಹೇಳಿ ಮಾಹಿತಿನ ಖಚಿತಪಡಿಸ್ತದೆ. ಈ ಒಂದು ಅಥೆಂಟಿಕೇಶನ್ ನಮಗೆ ಯಾವಾಗ ಬೇಕಾಗುತ್ತಂದ್ರೆ, ಯಾವಾಗ ಬಹುಮುಖ್ಯವಾಗಿರುತ್ತಂದ್ರೆ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ನಾವಿಲ್ಲಿ ಪೋಸ್ಟರ್ ಹಾಕಿದಿರಿ, ಈ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಇಲ್ಲ ಆಗಿದೆ ಅಂತ ಹೇಳಿದಾಗ ಈ ಒಂದು ಅಥೆಂಟಿಕೇಶನ್ ನಮಗೆ ಬಹುಮುಖ್ಯವಾಗಿ ಉಪಯೋಗಕ್ಕೆ ಬರ್ತದೆ. ಅದೇ ಪ್ರಕಾರ ಈ ಪೋಲಿಂಗ್ ಸ್ಟೇಷನ್ ಫೋಟೋನ ನಾವು ತಗೊಳ್ಳೋ ಕಾರಣ ಏನಂದ್ರೆ ಎಲ್ಲಿ ಬರ್ತದೆ ಗೂಗಲ್ ಮ್ಯಾಪ್ ಅಲ್ಲಿ ಅಥವಾ ಯಾವುದೇ GIS ಮ್ಯಾಪ್ ಅಲ್ಲಿ ನಾವು ನೋಡಿದಲ್ಲಿ ಪೋಲಿಂಗ್ ಸ್ಟೇಷನ್ ಭೌಗೋಳಿಕವಾಗಿ ಎಲ್ಲಿ ನಮಗೆ ಲೊಕೇಟ್ ಆಗಿದೆ ಅಂತ ಹೇಳಿ ಈ ಒಂದು ಮಾಹಿತಿನ ನಮಗೆ ಸಿಗ್ತದೆ. ಈಗ ನಾವು ಫಸ್ಟ್ ಮಾಡ್ಯೂಲ್ ಅಲ್ಲಿ ಏನೇನು ಮಾಡಬೇಕು, ಯಾವ ತರ ಫೋಟೋ ಅಪ್ಲೋಡ್ ಮಾಡಬೇಕು, ಯಾವ ತರ ರಿಪೋರ್ಟ್ ಅಪ್ಲೋಡ್ ಮಾಡಬೇಕು ಅಂತ ನಾವು ನೋಡಿದ್ದೇವೆ. ಈಗ ನಾವು ವಾಪಸ್ ಹೋಗಿ ಎರಡನೇ ಮಾಡ್ಯೂಲ್ ಅಂದ್ರೆ MCC ವೈಲೇಷನ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ನ ಈ ಒಂದು ಸಾಫ್ಟ್ವೇರ್ ಮುಖಾಂತರ ಯಾವ ತರ ಮಾಡೋದು ಅಂತ ಹೇಳಿ ಈಗ ನಾವು ನೋಡೋಣ. ಸೊ ಈ ಬಟನ್ ನಾವು ಕ್ಲಿಕ್ ಮಾಡಿದಲ್ಲಿ ಈಗ ದಯವಿಟ್ಟು ಗಮನಿಸಬೇಕು, ಈಗ ಇನ್ನು ಎರಡು ವಿಚಾರಗಳು ಇಲ್ಲಿ ಹೆಚ್ಚಾಗಿ ಬಂದಿದೆ, ಎರಡಲ್ಲ 3 ವಿಚಾರಗಳು ಹೆಚ್ಚಾಗಿ ಬಂದಿದೆ. ಇಲ್ಲಿ ಅದೇ ಪ್ರಕಾರ ರಿಪೋರ್ಟ್ ಇದೆ, ಒಂದು ಫೋಟೋ ಇದೆ, ಬಟ್ ಹೆಚ್ಚಾಗಿ ಕಾಣಿಸೋದೇನಂದ್ರೆ ಆಡಿಯೋ ಇದೆ, ಶಾರ್ಟ್ ವಿಡಿಯೋ ಇದೆ, ಮತ್ತೆ ಲಾಂಗ್ ವಿಡಿಯೋ ಇದೆ. ಈ 3ದು ಏನು ಸ್ಪೆಷಾಲಿಟಿ ಅಂದ್ರೆ ಈಗ ನಾವು ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನಾವಿರುವಂತ ಫೀಲ್ಡ್ ಆಫೀಸರ್ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಕಂಡು ಬಂದಲ್ಲಿ ನಾವು ಅದನ್ನ ಸಂಕ್ಷಿಪ್ತವಾಗಿ ಆಡಿಯೋ ಬಟನ್ ಪ್ರೆಸ್ ಮಾಡಿಕೊಂಡು ಆ ಒಂದು ಮಾಹಿತಿನ ರೆಕಾರ್ಡ್ ಮಾಡಿದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಆಗಲಿ, ಚೀಫ್ ಎಲೆಕ್ಟ್ರಲ್ ಆಫೀಸರ್ ಆಗಲಿ ಅಥವಾ ಎಲೆಕ್ಷನ್ ಕಮಿಷನ್ ಆಗಲಿ ಆ ಒಂದು ವಿಡಿಯೋದು, ಆ ಒಂದು ಫೋಟೋದು, ಆ ಒಂದು ವೈಲೇಷನ್ದು ಸ್ವಲ್ಪ ಖಚಿತವಾಗಿ ಸ್ಪಷ್ಟವಾಗಿ ನಾವು ಈಗ ಫೀಲ್ಡ್ ಅಲ್ಲಿ ಮಾತಾಡುವಂತ ಮಾಹಿತಿಗಳು ಅವರಿಗೆ ನಂತರ ಒಂದು ರಿವ್ಯೂ ಮಾಡಲಿಕ್ಕೆ ಚೆನ್ನಾಗಿರ್ತದೆ. ಶಾರ್ಟ್ ವಿಡಿಯೋ ಏನಂದ್ರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆದಾಗ 1 ನಿಮಿಷವರೆಗೂ ನಾವು ಒಂದು ವಿಡಿಯೋನ ತಗೊಂಡು ಆ ವಿಡಿಯೋಗೆ ಅದೇ ಪ್ರಕಾರ ಜಿಯೋ ಕೋಆರ್ಡಿನೇಟ್ ಅಥೆಂಟಿಕೇಶನ್ ಆಗಿ ಟೈಮ್ ಅಥೆಂಟಿಕೇಶನ್ ಆಗಿ ಆಟೋಮೆಟಿಕ್ ಆಗಿ ಮೊಬೈಲ್ ಫೋನ್ ಇಂದ ಸಾಫ್ಟ್ವೇರ್ಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಇದೆ. ಈ ಲಾಂಗ್ ವಿಡಿಯೋ ಏನಂದ್ರೆ ಒಂದು ವೇಳೆ 1 ನಿಮಿಷಕ್ಕಿಂತ ಹೆಚ್ಚಾಗಿ ನಾವು ಯಾವ್ದಾದ್ರು ಭಾಷಣ ಆಗ್ಲಿ ಯಾವ್ದಾದ್ರು ಒಂದು ದೊಡ್ಡ ಒಂದು ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿದ್ದಲ್ಲಿ ಇದೇ ಫೋನ್ ಮುಖಾಂತರ ನಾವು ಮಾಡಬಹುದು. ಈ ಲಾಂಗ್ ವಿಡಿಯೋದ ಏನು ಒಂದು ಡಿಫ್ರೆನ್ಸ್ ಏನಂದ್ರೆ ಈ ಲಾಂಗ್ ವಿಡಿಯೋ ಮೊಬೈಲ್ ಫೋನ್ ಇಂದ ಆಟೋಮ್ಯಾಟಿಕ್ ಆಗಿ ನಿಮಗೆ ಸರ್ವರ್ಗೆ ಹೋಗೋದಿಲ್ಲ, ಅದು ಮೊಬೈಲ್ ಫೋನ್ ಅಲ್ಲಿ ಸ್ಟೋರ್ ಆಗಿರ್ತದೆ. ನೀವು ವಾಪಸ್ ನಿಮ್ಮ ಒಂದು ಹೆಡ್ ಆಫೀಸ್ಗೆ ಬಂದ ನಂತರ ಒಂದು ಮೊಬೈಲ್ ಫೋನ್ ವೈರ್ ಅಲ್ಲಿ ಕನೆಕ್ಟ್ ಮಾಡಿದ್ರಲ್ಲಿ ಇದು ಆಟೋಮ್ಯಾಟಿಕ್ ಆಗಿ ಒಂದು ಫೋಲ್ಡರ್ ಸಿಗ್ತದೆ. ಆ ಫೋಲ್ಡರ್ ಅಲ್ಲಿ ನೀವು ರೆಕಾರ್ಡ್ ಮಾಡಿರೋಂಥ ವಿಡಿಯೋ ಇಲ್ಲಿ 5 ನಿಮಿಷ 10 ನಿಮಿಷನೂ ನೀವು ವಿಡಿಯೋ ರೆಕಾರ್ಡ್ ಮಾಡಬಹುದು. ಆ ವಿಡಿಯೋ ನಿಮಗೆ ಸಿಗ್ತದೆ. ಆ ವಿಡಿಯೋನ ನೀವು ಮೊಬೈಲ್ ಫೋನ್ ಇಂದ ನಿಮ್ಮ ಡೆಸ್ಕ್ಟಾಪ್ಗೆ ಹಾಕೋಬಹುದಾಗಿದೆ. ಸೊ ಈಗ ನಾವು ಮತ್ತೆ ಒಂದೊಂದ್ಸರಿ ನೋಡೋಣ. ಈಗ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಫಸ್ಟ್ ರಿಪೋರ್ಟ್ ಯಾವ ತರ ಇರುತ್ತೆ ಅಂತ ನೋಡೋಣ. ಸೊ ಈ ರಿಪೋರ್ಟ್ ಬಟನ್ ಪ್ರೆಸ್ ಮಾಡಿದಲ್ಲಿ ಈಗ ನೀವು ಹೇಳಬೇಕಾಗುತ್ತೆ ಯಾವ ಪಾರ್ಟಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿ. ಸೊ ಈಗ ದಯವಿಟ್ಟು ಗಮನಿಸಬೇಕು, ನಾವು ಮೊಬೈಲ್ ಎಲ್ಲಿದ್ದೀವಿ ಅಂದ್ರೆ ನಾವು ಈಗ ಮೂಡಬಿದ್ರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ವೇಳೆ ಈಗ INC ಅವರು ಏನಾದ್ರು ಕಂಪ್ಲೇಂಟ್ ಮಾಡಿದ್ದಲ್ಲಿ INC ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ತರ ಯಾವ್ದಾದ್ರು ಪಾರ್ಟಿ ಬೇರೆ ಪಾರ್ಟಿ ಬಂದ್ರೆ ಆ ಪಾರ್ಟಿನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈ ಸಂದರ್ಭದಲ್ಲಿ INC ನ ಸೆಲೆಕ್ಟ್ ಮಾಡ್ಕೊಂಡು ಕ್ಯಾಂಡಿಡೇಟ್ಸ್ ಅಂದ್ರೆ ಆಟೋಮ್ಯಾಟಿಕ್ ಆಗಿ INC ಅಂತ ಸೆಲೆಕ್ಟ್ ಮಾಡ್ತು ಅಂದ್ರೆ ಆ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ INC ಪರವಾಗಿ ಯಾರು ಕ್ಯಾಂಡಿಡೇಟ್ ನಿಂತಿದ್ರೆ ಆ ಕ್ಯಾಂಡಿಡೇಟ್ ಅಕೌಂಟ್ಗೆ ಈ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಹೋಗುತ್ತೆ. ಸೊ ಇಲ್ಲಿ INC ಅಂತ ಸೆಲೆಕ್ಟ್ ಮಾಡಿದ್ದೇವೆ. ಒಂದು ವೇಳೆ ಇಲ್ಲಿ ನಾವು ಇಂಡಿಪೆಂಡೆಂಟ್ ಅಂತ ಸೆಲೆಕ್ಟ್ ಮಾಡ್ತು ಅಂದ್ರೆ ಆ ಇಂಡಿಪೆಂಡೆಂಟ್ ನೇಮ್ ನಾವು ಇಲ್ಲಿ ನಮೂದಿಸಬೇಕಾಗುತ್ತೆ. ಸೊ ಈ ತರ ನಾವು ಆ ಒಂದು ಪಾರ್ಟಿ ಅಥವಾ ಕ್ಯಾಂಡಿಡೇಟ್ ನ ಮಾಹಿತಿನ ನಾವು ಸಂಗ್ರಹಿಸಬೇಕಾಗುತ್ತೆ. ನಂತರ ನಾವು ಯಾವ ತರ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಮಾಡಿದ್ದಾರೆ, ಅದು ಕಮ್ಯುನಲ್ ಕ್ಯಾನ್ವಾಸಿಂಗ್ ಗೆ ಸಂಬಂಧಪಟ್ಟಿರುವಂತಹ ವೈಲೇಷನ್, ಬ್ರೈಬರಿಗೆ ಸಂಬಂಧಪಟ್ಟಿರುವಂತಹ ವೈಲೇಷನ್, ಕ್ರಿಯೇಟಿಂಗ್ ನ್ಯೂಸನ್ಸ್, ಡಿಫೇಸ್ಮೆಂಟ್ ಆಫ್ ಪಬ್ಲಿಕ್ ಪ್ರಾಪರ್ಟಿನ, ವೈಲೇಷನ್ ವೈಲೆಂಟ್ ಇನ್ಸಿಡೆಂಟ್ಸ್, ಮಿಸ್ಯೂಸ್ ಆಫ್ ಗವರ್ಮೆಂಟ್ ಮೆಷಿನರಿನ ಆದರ್ಶ ಅಂತ ಹೇಳಿ. ಸೊ ಈ ಸಂದರ್ಭದಲ್ಲಿ ನಾವು ಬ್ರೈಬರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂಬರ್ ಆಫ್ ಅರೆಸ್ಟ್, ಏನಾದ್ರು ಅರೆಸ್ಟ್ ಮಾಡಿದಲ್ಲಿ ನಾವು ಅರೆಸ್ಟ್ ಅಂತ ಒಂದು ತೋರಿಸಬೇಕಾಗುತ್ತೆ. ಸೊ ಒಂದು ಅರೆಸ್ಟ್ ಅಂತ ನಾವು ತೋರಿಸಿದ್ದೇವೆ. ಈಗ ಸೀಜರ್ ಏನಾದ್ರು ಮಾಡಿದೀರಾ, ಸೀಜರ್ ಮಾಡಿದ್ದಲ್ಲಿ ನಾವು ಅವರಿಗೆ ಸೀಜರ್ ನಾವು ಹೇಳಬೇಕಾಗುತ್ತೆ. ನಮಗೆ ಈಗ ಇಲ್ಲಿ ಹೆಚ್ಚು ಕಡಿಮೆ 220
25,000 ರೂಪಾಯಿ ನಾವು ಸೀಸ್ ಮಾಡಿದ್ದೇವೆ. ಮತ್ತೆ ಲಿಕ್ಕರ್ ಬಂದಿದ್ದಲ್ಲಿ ನಮಗೇನಾದ್ರೂ ಲಿಕ್ಕರ್ ಸಿಕ್ಕಿದ್ರೆ ನಮಗೆ 200 ಲೀಟರ್ ಲಿಕ್ಕರ್ ಸಿಕ್ಕಿದ್ರೆ 200 ಲೀಟರ್ ಲಿಕ್ಕರ್ ಅಂತ ತೋರಿಸ್ತಾ ಇದ್ದೀವಿ. ಇಲ್ಲಿ ನಮಗೆ ಆ ಒಂದು ಲಿಕ್ಕರ್ದು ವ್ಯಾಲ್ಯೂ ಎಷ್ಟಿದೆ ಅಂದ್ರೆ 20,000 ಬರೆಯೋಣ. 20,000 ಸಿಕ್ಕಿದೆ. ಒಂದು ವೇಳೆ ಏನಾದ್ರೂ ನೀವು ಬ್ರೈಬರಿ ಮಾಡಿದಾಗ ವೆಹಿಕಲ್ ಏನಾದ್ರೂ ಸೀಸ್ ಮಾಡಿದ್ರೆ 2 ವೀಲರ್ಸ್ ಎಷ್ಟಿದೆ ಆ 2 ವೀಲರ್ಸ್ ಬಗ್ಗೆ ನಾವು ಇಲ್ಲಿ ನಮೂದಿಸಬೇಕಾಗುತ್ತೆ. 4 ವೀಲರ್ ಇದ್ರೆ 4 ವೀಲರ್ ಅಥವಾ ಲಾರಿ ಬಸ್ಗಳಾಗಿದ್ರೆ ಲಾರಿ ಬಸ್ ಅಥವಾ ಸೀಸ್ ಮಾಡಿದೀವಿ 2 ಲಾರಿ ಅಥವಾ 2 ಲಾರಿ ಸೀಸ್ ಮಾಡಿದೀವಿ ಅಂತ ಹೇಳಬೇಕಾಗುತ್ತೆ. ನಂತರ ಒಂದು ವೇಳೆ ನೀವು ಬ್ರೈಬರಿ ಮಾಡೋ ಸಮಯದಲ್ಲಿ ಗೂಡ್ಸ್ ಏನಾದ್ರು ಸಿಕ್ಕಿದ್ರೆ, ಒಂದು ವೇಳೆ ನಿಮಗೆ ಏನಾದ್ರು ಇಲ್ಲಿ ಗೂಡ್ಸ್ ಸಿಕ್ಕಿದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕು, ಫ್ಯಾನ್ ಅಂತ ಬರಿಬೇಕಾಗುತ್ತೆ. ಸೊ ಈ ಪ್ರಕಾರ ಈಗ ನಾವು ಇಲ್ಲಿ ಗೂಡ್ಸ್ ಫ್ಯಾನ್ ನಮಗೆ ಸಿಕ್ಕಿದೆ. ಫ್ಯಾನ್ ಎಷ್ಟು ಸಿಕ್ಕಿದೆ ಫ್ಯಾನು ಅದ್ರ ಮಾಹಿತಿ ಬಗ್ಗೆ ನಾವು ಕೊಡಬೇಕಾಗುತ್ತೆ. ಒಂದು ವೇಳೆ ನಮಗೆ ಒಂದು 100 ಫ್ಯಾನ್ ಸಿಕ್ಕಿದ್ರೆ 100 ಫ್ಯಾನ್ ನಾವು ಇಲ್ಲಿ ಆಗ್ಬೇಕಾಗುತ್ತೆ. ಸೊ ಈಗ ನಾವು ಇಲ್ಲಿ ಗೂಡ್ಸ್ ಸಿಕ್ಕಿರುವಂತದ್ದು ಫ್ಯಾನು ನಮಗೆ ಸೀಜರ್ ಸಿಕ್ಕಿರೋ 100 ಅಂತ ನಾವು ಬರೀತಾ ಇದ್ದೇವೆ. ಸೊ ಈ 100 ಫ್ಯಾನಿಗೆ ಅದರದ್ದು ವ್ಯಾಲ್ಯೂ ಏನಿದೆ, ಒಂದು ವೇಳೆ ನಾವು 100 ಫ್ಯಾನಿಗೆ ಒಂದೊಂದು ಫ್ಯಾನಿಗೆ 1,000 ರೂಪಾಯಿ ಹಾಕಿದ್ರೆ ಇಲ್ಲಿ 1,00,000 ರೂಪಾಯಿ ಹಾಕಿದ್ದೀವಿ. ಮತ್ತೆ ಈ ಕೇಸಲ್ಲಿ FIR ಲಾಂಚ್ ಮಾಡಿದ್ರೆ ಎಸ್ ಅಂತ ಅನ್ಬೇಕಾಗುತ್ತೆ. ಸೊ ನಾವು ನೆಕ್ಸ್ಟ್ ಅಂದಾಗ ಏನ್ ಕೊಟ್ಟಿದ್ದೀವಿ, ನಾವು ಆ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಕೇಸಲ್ಲಿ ಮೂಡುಬಿದ್ರಿಯಲ್ಲಿ ಇಂಥ ಅವರ ಪಾರ್ಟಿದು ಕೇಸ್ನ ನಾವು ಹಿಡಿದಿದ್ದೇವೆ. ಅದರಲ್ಲಿ ನಮಗೆ ಇಷ್ಟು ದುಡ್ಡು ಹಿಡಿದಿದ್ದೇವೆ, ಅದರಲ್ಲಿ ಇಷ್ಟು ನಾವು ಕ್ಯಾಶ್ ಹಿಡಿದಿದ್ದೇವೆ, ಇಷ್ಟು ಗೂಡ್ಸ್ ಅಂದ್ರೆ ಫ್ಯಾನ್ ಸಿಕ್ಕಿವೆ, ಫ್ಯಾನ್ ಅಲ್ಲಿ ಇಷ್ಟಾಗಿದೆ, FIR ಆಗಿದೆ ಅಂತ ಇಷ್ಟು ಮಾಹಿತಿನ ನಾವು ಖಚಿತಪಡಿಸ್ತಾ ಇದ್ದೇವೆ. ಈಗ ಸಬ್ಮಿಟ್ ಬಟನ್ ಅಂತ ಪ್ರೆಸ್ ಮಾಡಿದಾಗ ಅದೇ ಪ್ರಕಾರ ನಮಗೆ ಏನಾಗುತ್ತೆ, ಜಿಯೋ ಕೋಆರ್ಡಿನೇಟ್ಸ್ ನಮಗೆ ಸಿಗ್ತದೆ. ಸೊ ಈ ಜಿಯೋ ಕೋಆರ್ಡಿನೇಟ್ಸ್ ನಮಗೆ ಯಾಕೆ ಸಿಗ್ತದೆ ಅಂದ್ರೆ, ನಾವು ಯಾವ ಲೊಕೇಶನ್ ಅಲ್ಲಿ ಈ ಒಂದು ವಿಡಿಯೋನ ಹಿಡಿದಿದ್ದೇವೆ ಅಥವಾ ಯಾವ ಲೊಕೇಶನ್ ಅಲ್ಲಿ ಈ ರಿಪೋರ್ಟ್ ನಾವು ಹಿಡಿದಿದ್ದೇವೆ ಅಂತೇಳಿ ನಮಗೆ ಮಾಹಿತಿ ಖಚಿತಪಡಿಸ್ಕೊಳ್ಳಿಕ್ಕೆ ನಮಗೆ ಈ ಜಿಯೋ ಕೋಆರ್ಡಿನೇಟ್ಸ್ ಆಗುತ್ತೆ. ದಯವಿಟ್ಟು ಗಮನಿಸಬೇಕು, ಜಿಯೋ ಕೋಆರ್ಡಿನೇಟ್ಸ್ ಕೆಲವು ಜಾಗದಲ್ಲಿ ಸ್ವಲ್ಪ ಸಮಯ ತಗೋಬಹುದು. ಸೊ 1 ನಿಮಿಷದೊಳಗೆ ನಿಮಗೆ ಜಿಯೋ ಕೋಆರ್ಡಿನೇಟ್ಸ್ ಸಿಕ್ಲಿಕ್ಕೆ ವ್ಯವಸ್ಥೆ ಇದೆ. ಆಟೋಮ್ಯಾಟಿಕ್ ಆಗಿ ಆ ಒಂದು ಜಿಯೋ ಕೋಆರ್ಡಿನೇಟ್ಸ್ ಬಂದ ನಂತರ ನಿಮಗೆ ಆ ಕೌಂಟ್ ಡೌನ್ 0 ಆಗೋವರೆಗೂ ನಿಮಗೆ ಸ್ಕ್ರೀನ್ ಕಾಣಿಸ್ತಾ ಇರ್ತದೆ. ನಂತರ ಇದು ಸಕ್ಸಸ್ಫುಲ್ ಅಪ್ಲೋಡ್ ಆಗಿದೆ ಅಂತ ನಮಗೆ ತೋರಿಸ್ಕೊಡ್ತಾ ಇದೆ. ಇದೇ ಪ್ರಕಾರ ಫೋಟೋ ತೆಗಿಬಹುದು, ಆಡಿಯೋನು ಇದೇ ಪ್ರಕಾರ ನಾವು ಈಗ ಈ ಒಂದು ಆಡಿಯೋದು ಫೀಚರ್ ಏನಿದೆ ಅಂತ ನಾವು ನೋಡೋಣ. ಆಡಿಯೋ ಬಟನ್ ನಾವು ಪ್ರೆಸ್ ಮಾಡಿದ್ದಲ್ಲಿ ಸಂಕ್ಷಿಪ್ತವಾಗಿ ನಾವು ಈ ಕೇಸಿನ ಬಗ್ಗೆ ಮಾಹಿತಿ ಕೊಡಬಹುದು. ಸೊ ಈಗ ಸ್ಟಾರ್ಟ್ ಅಂತ ಮಾಡಿದಾಗ ಈಗ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಮೂಡುಬಿದ್ರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇರ್ತೀವಿ. ಈಗ ಪೊಲಿಟಿಕಲ್ ಪಾರ್ಟಿ ಅವರು ಬಂದಾಗ ಇಲ್ಲಿ ದುಡ್ಡು ಹಂಚ್ತಾ ಇದ್ರು, ನಾವು ನೋಡಿದ ತಕ್ಷಣ ಓಡೋದ್ರು. ಬಟ್ ನಾವು ಒಂದು 2 ಲಾರಿ ಹಿಡ್ಕೊಂಡ್ವಿ ಮತ್ತೆ ಫ್ಯಾನ್ ಗಳನ್ನ ಹಿಡ್ಕೊಂಡಿದ್ವಿ. ಇದು ಮೂಡುಬಿದ್ರಿಯಲ್ಲಿ ಪಡುಬಿದ್ರಿ ಪಕ್ಕದಲ್ಲಿ ಇಂಥ ಜಾಗದಲ್ಲಿ ಸಿಕ್ಕಿದೆ ಅಂತ ಹೇಳಿ ನಾವು ಮಾಡಬಹುದಾಗಿದೆ. ಸೊ ಇದು ನಮ್ಗೇನಾಗಿದೆ, ಈ ಒಂದು ಅದೇ ರೀತಿಯಲ್ಲಿ ಈಗ ಶಾರ್ಟ್ ವಿಡಿಯೋನ ನಾವು ನೋಡಬಹುದು. ಶಾರ್ಟ್ ವಿಡಿಯೋನ ನಾವು ಪ್ರೆಸ್ ಮಾಡಿದಾಗ ಸ್ಟಾರ್ಟ್ ವಿಡಿಯೋ ಸ್ಟಾಪ್ ಮಾಡಿ, ಆ ಒಂದು ಸಂದರ್ಭ ಘಟನೆ ಇಲ್ಲದೇ ಇದ್ದಲ್ಲಿ ಪರವಾಗಿಲ್ಲ. ವಿಡಿಯೋ ನಿಮಗೆ ತಗೊಳ್ಲಿಕ್ಕೆ ಅವಶ್ಯಕತೆ ಇಲ್ಲ ಅಂದಾಗ, ವಿಡಿಯೋ ಅವಶ್ಯಕತೆ ಇದ್ದಾಗ ವಿಡಿಯೋನ ನೀವು ತಗೋಬಹುದು. ತಗೊಂಡು 1 ನಿಮಿಷ ಒಳಗಾಗಿದ್ರೆ ಅಪ್ಲೋಡ್ ಮಾಡಬಹುದು. 1 ನಿಮಿಷದಿಂದ ಹೆಚ್ಚು ವಿಡಿಯೋ ತಗೋಬೇಕಾಗಿದ್ರೆ ಲಾಂಗ್ ವಿಡಿಯೋನ ನೀವು ಗಮನಿಸಬೇಕಾಗುತ್ತೆ. ಸೊ ಇದನ್ನ ನಾವು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಯಾವ ರೀತಿಯಲ್ಲಿ ನಾವು ಈ ಒಂದು ಫಂಕ್ಷನ್ ಯೂಸ್ ಮಾಡಬಹುದು ಅಂತ ನಾವು ನೋಡಿದ್ದೇವೆ. ಈಗ ಬ್ಯಾಕ್ ಬಟನ್ ಪ್ರೆಸ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಬಟನ್, ಒಂದು ವೇಳೆ ಈಗ ಬೇರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನೀವು ತಗೋಬೇಕಂದ್ರೆ ಬಂಟ್ವಾಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಬಟನ್ ಅಂತ ಮಾಡಿದಾಗ ಈಗ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಮಾಡ್ಯೂಲ್ ನೋಡೋಣ ಬಂಟ್ವಾಲ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ. ಈಗ ಎಕ್ಸ್ಪೆಂಡಿಚರ್ ಮಾನಿಟರ್ ಬಟನ್ ಪ್ರೆಸ್ ಮಾಡಿದಾಗ ಅದೇ ತರ ರಿಪೋರ್ಟ್ ಇದೆ, ಫೋಟೋ ಇದೆ, ಆಡಿಯೋ ಇದೆ ಮತ್ತೆ ಶಾರ್ಟ್ ವಿಡಿಯೋ ಇದೆ. ಸೊ ಆಡಿಯೋ ಏನಂದ್ರೆ ಆ ಒಂದು ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ನ ನೀವು ಏನ್ ಗಮನಿಸ್ತೀರಾ ಅಂತ ಹೇಳಿ ನೀವು ಒಂದು ನಿಮಿಷನ 2 ನಿಮಿಷನ ಮಾತಾಡಿ ಆಡಿಯೋ ಫೈಲ್ ಅಪ್ಲೋಡ್ ಮಾಡಬಹುದು. ಅದೇ ಪ್ರಕಾರ ಶಾರ್ಟ್ ವಿಡಿಯೋ 1 ನಿಮಿಷ ಒಳಗಾಗಿ ಒಂದು ವಿಡಿಯೋನ ತಗೊಂಡು ಆ ಒಂದು ಜಾಗದಲ್ಲಿ ಎಷ್ಟು ಚೇರ್ಸ್ ಆಗಿದ್ದಾರೆ, ಎಷ್ಟು ಪೆಂಡಾಲ್ ಹಾಕಿದ್ದಾರೆ, ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಒಂದು ಚಿಕ್ಕ 1 ನಿಮಿಷದ ವಿಡಿಯೋನ ತಗೋಬಹುದು. ಅದನ್ನ ನೀವು ಈ ಒಂದು ರಿಪೋರ್ಟ್ ಅಲ್ಲಿ ನಮೂದಿಸಬಹುದು. ಸೊ ಇಲ್ಲಿ ನೋಡಿ, ಇಲ್ಲಿ ಸೆಲೆಕ್ಟ್ ದ ಪಾರ್ಟಿ ಅಂತ ಬಂತು. ಈಗ ನಾವು ಇಲ್ಲಿ ಬಿಜೆಪಿ ಪಾರ್ಟಿ ಸೆಲೆಕ್ಟ್ ಮಾಡ್ಕೊಂತ ಇದೀವಿ. ಕ್ಯಾಂಡಿಡೇಟ್ ನೇಮ್ ಆರ್ ಇಂಡಿಪೆಂಡೆಂಟ್ ಅಂದ್ರೆ ಇಂಡಿಪೆಂಡೆಂಟ್ ಸೆಲೆಕ್ಟ್ ಮಾಡ್ಕೊಂಡಾಗ ಕ್ಯಾಂಡಿಡೇಟ್ ಹೆಸರು ಬರಬೇಕಾಗುತ್ತೆ. ಈಗ ಬಿಜೆಪಿ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೆನ್ಸ್ ಡೀಟೇಲ್ಸ್ ಏನಿದೆ ಅಂದ್ರೆ ಎಕ್ಸ್ಪೆನ್ಸ್ ಡೀಟೇಲ್ ನ ನೀವು ಇಲ್ಲಿ ಟೈಪ್ ಮಾಡಬಹುದು. ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅಂತ ಹೇಳಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಪಡುಬಿದ್ರಿಯಲ್ಲಿ ನಡೀತಾ ಇರುವಂತಹ ಒಂದು ಜಾಗದಲ್ಲಿ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಇದೆ. ಆ ದಿನಾಂಕ ಕಾರ್ಯಕ್ರಮ ಡೀಟೇಲ್ಸ್ ಬರೀಬಹುದಾಗುತ್ತೆ. ಅಂತಂತರ ಎಕ್ಸ್ಪೆಂಡಿಚರ್ ಟೈಪ್ ಏನಂದ್ರೆ ಇಲ್ಲಿ ಚೇರ್ಸ್ ಅನ್ನು ಇಟ್ಕೊಳ್ಳಿ. ಚೇರ್ಸ್ ಹಾಕೊಂಡ್ಬಿಟ್ಟು ಎಷ್ಟು ಚೇರ್ಸ್ ಹಾಕಿದ್ದಾರೆ ಅಂತೇಳಿ, ಇಫ್ ಎಕ್ಸ್ಪೆನ್ಸ್ ಟೈಪ್ ಅದರ್ಸ್ ಅಂತ ತಗೊಂಡಾಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನೋಡೋಣ, ಹಿಂದೆ ಹೋಗೋಣ. ಇಲ್ಲಿ ನೋಡಿ, ಎಕ್ಸ್ಪೆನ್ಸ್ ಟೈಪ್ ಅಲ್ಲಿ ಪಂಡಾಲ್, ಚೇರ್, ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್, ಬಂಟಿಂಗು, ಕ್ಯಾಂಪೇನು, ವೆಹಿಕಲ್ಸ್, ಅದರ್ಸ್ ಇದೆ. ಸೊ ಇಷ್ಟು ನಾರ್ಮಲ್ ಆಗಿದೆ. ಬಟ್ ಅದರ್ಸ್ ಅಂತ ಕೊಟ್ಟಾಗ ಅದರ್ಸ್ ನಾವು ಟೈಪ್ ಮಾಡ್ಕೊಬಹುದಾಗಿದೆ.
ಸೊ ಇಲ್ಲಿ ನಾವು ಏನು ಮಾಡೋಣ, ಇಲ್ಲಿ ನಾವು ಚೇರ್ಸ್ನ ತಗೊಳ್ಳೋಣ. ಚೇರ್ಸ್ನ ತಗೊಂಡ್ರೆ ನೆಕ್ಸ್ಟ್ ಬಟನ್ ಪ್ರೆಸ್ ಮಾಡಿಕೊಂಡು ಎಕ್ಸ್ಪೆನ್ಸ್ ವ್ಯಾಲ್ಯೂ ಚೇರ್ಗೆ ನೀವು 4 ರೂಪಾಯಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಫಿಕ್ಸ್ ಮಾಡಿದ್ರೆ ಎಷ್ಟು 100 ಚೇರ್ ಹಾಕಿದ್ರೆ ನೀವು ಇಲ್ಲಿ 400 ರೂಪಾಯಿ ಅಂತ ನೀವು ಇಲ್ಲಿ ತೋರಿಸ್ಬೋದು. ನೆಕ್ಸ್ಟ್ ಅಂತ ತೋರಿಸ್ಬಿಟ್ಟು ಪ್ಲೀಸ್ ಸಬ್ಮಿಟ್ ಫೈನಲೈಸ್ ಬಟನ್ ಅಂತ ಹೇಳಿ ಸಬ್ಮಿಟ್ ಮಾಡಿದಲ್ಲಿ ನಿಮಗೆ ಆಟೋಮ್ಯಾಟಿಕ್ ಆಗಿ ಏನಾಗುತ್ತೆ, ಆ ಜಿಯೋ ಕೋಆರ್ಡಿನೇಟ್ಸ್ ತಗೊಳುತ್ತೆ. ಸೊ ಇಲ್ಲಿ ಬಹುಮುಖ್ಯವಾಗಿ ಯಾವ ಒಂದು ಜಾಗದಲ್ಲಿ ಈ ಒಂದು ಖರ್ಚು ಮಾಡಿದ್ದಾರೆ ಅಂತ ಹೇಳಿ ನೀವು ನಮೂದಿಸಬಹುದು. ಸೊ ಇದೇ ಪ್ರಕಾರ ಗಾಡಿಗಳು ಉಪಯೋಗಿಸಿದ್ರೆ ಗಾಡಿಗೆ ಏನ್ ರೇಟ್ ಇದೆ, ಚೇರ್ ಉಪಯೋಗಿಸಿದ್ರೆ ಚೇರ್ಗೆ ಎಷ್ಟು, ಪಂಡಾಲ್ಗೆ ಪಂಡಾಲ್ಗೆ ಎಷ್ಟು ರೇಟ್ ಅಂತ ಈ ನಾನಾ ತರ ಈ ರೇಟ್ಸ್ನ ಹಾಕೊಂಡು ಈ ಫೀಲ್ಡ್ ಇಂದ ಒಂದು ಮಾಹಿತಿಯನ್ನು ನೀವು ಕೊಡಬಹುದಾಗುತ್ತೆ. ಸೊ ಈ ಪ್ರಕಾರ ನಾವು ಎಕ್ಸ್ಪೆಂಡಿಚರ್ ಮಾಡ್ಯೂಲ್ ಅಲ್ಲಿ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಬಹುದು, ಒಂದು ಫೋಟೋ ಸಬ್ಮಿಟ್ ಮಾಡಬಹುದು, ಒಂದು ಆಡಿಯೋ ಸ್ಯಾಂಪಲ್ ಸಬ್ಮಿಟ್ ಮಾಡಬಹುದು, ಮತ್ತೆ ಒಂದು ಶಾರ್ಟ್ ವಿಡಿಯೋನ ಸಬ್ಮಿಟ್ ಮಾಡಬಹುದಾಗುತ್ತೆ. ಸೊ ಇವಾಗ 3 ಬಹುಮುಖ್ಯವಾಗಿ 3 ತರದ ಮಾಡ್ಯೂಲ್ಸ್ ನೋಡಿದ್ದೇವೆ. ಇನ್ನು ಕೊನೆಗೆ ಉಳಿದಿರೋದು ಒಂದೇ ಮಾಡ್ಯೂಲ್. ಈ ಮಾಡ್ಯೂಲ್ ನ ಪುತ್ತೂರಲ್ಲಿ ನಮೂದಿಸೋಣ. ಸೊ ಪುತ್ತೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೆಕ್ಟರ್ ಆಫೀಸರ್ ಆಗಿ ತಾವಿದ್ರೆ ಪುತ್ತೂರಲ್ಲಿ ಈ ಒಂದು ಪೋಲಿಂಗ್ ಡೇ ರಿಪೋರ್ಟ್ ಕೊಡಬೇಕಾಗುತ್ತೆ ತಾವು. ಸೊ ರಿಪೋರ್ಟ್ ಮಾಡಿ ಪೋಲಿಂಗ್ ಸ್ಟೇಷನ್ ನಂಬರ್ನ ತಗೊಳ್ಳಿ. ಪೋಲಿಂಗ್ ಸ್ಟೇಷನ್ ನಂಬರ್ 5. ಇಲ್ಲಿ ನೀವು ಸೆಂಟ್ರಲ್ ಫೋರ್ಸ್ ಡಿಪ್ಲಾಯ್ಡ್ ಎಸ್ ಆರ್ ನೋ ಅಂದ್ರೆ ಎಸ್ ಅಂತ ಕೊಡಬಹುದಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ನೆಕ್ಸ್ಟ್ ಕ್ವಶನ್ ನಲ್ಲಿ ನೀವು ದಯವಿಟ್ಟು ಗಮನಿಸಬೇಕು, ಮೈಕ್ರೋ ಅಬ್ಸರ್ವರ್ಸ್ ಡಿಪ್ಲಾಯ್ ಆಗಿದಾರಾ ಇಲ್ವಾ ಅಂತ ಹೇಳಿ. ನೋ ಅಂದ್ರೆ ನೋ ಅಂತ ಕೊಡಿ. ವಿಡಿಯೋ ಕ್ಯಾಮೆರಾ ಡಿಪ್ಲಾಯ್ ಆಗಿತ್ತಾ ಇಲ್ಲಿ, ಸೊ ಎಸ್ ಅಂತ ಕೊಡಿ. ಸೊ ಈ ಪ್ರಕಾರ ಎಲೆಕ್ಷನ್ ಕಮಿಷನ್ ಅವರು ಕೊಟ್ಟಿರೋಂಥ ಫಾರ್ಮ್ಯಾಟ್ ನ ನೀವು ಸೆಕ್ಟರ್ ಆಫೀಸರ್ಗಳಾಗಿ ಇಲ್ಲಿ ನೀವು ತುಂಬಿಸಬಹುದು. ಸೊ ಈ ಪೋಲಿಂಗ್ ಸ್ಟೇಷನ್ ಅಲ್ಲಿ 1405 ವೋಟರ್ಸ್ ಇದ್ರೆ 1405 ಮಾಡಿ. ಮತ್ತೆ ಆ ಪೋಲಿಂಗ್ ಸ್ಟೇಷನ್ ಅಲ್ಲಿ ಮಾಕ್ ಪೋಲ್ಸ್ ಆಗಿದ್ರೆ ಎಸ್ ಅಂತ ನೀವು ಮಾಹಿತಿ ಕೊಡಬೇಕಾಗುತ್ತೆ. ಸೊ ನಂಬರ್ ಆಫ್ ಪೋಲಿಂಗ್ ಏಜೆಂಟ್ಸ್ ಅಂದ್ರೆ ನೀವು ವಿಸಿಟ್ ಮಾಡಿದಾಗ ನಂಬರ್ ಆಫ್ ಪೋಲಿಂಗ್ ಏಜೆಂಟ್ಸ್ ಎಷ್ಟು ಜನ ಇದ್ರು, ಪೋಲಿಂಗ್ ಏಜೆಂಟ್ಸ್ ಅವಾಗ 6 ಜನ ಇದ್ರೆ 6 ಅಂತ ಕೊಡಿ. ಪಾರ್ಟಿ ಕ್ಯಾಂಡಿಡೇಟ್ ನಾಟ್ ರೆಪ್ರೆಸೆಂಟೆಡ್ ಪೋಲಿಂಗ್ ಏಜೆಂಟ್ಸ್ ಅಂದ್ರೆ ಈ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಏಜೆಂಟ್ಸ್ ಇದಾರೋ ಇಲ್ವೋ ಅಂತ ಹೇಳಿ ನೀವು ಇಲ್ಲಿ ಕೊಡಬೇಕು. ಇದ್ರೆ ಎಸ್ ಇದ್ದಾರೆ ಅಂತ ಹೇಳಿ ನಾವು ಇಲ್ಲಿ ಮಾಹಿತಿ ಕೊಡಬೇಕಾಗುತ್ತೆ. ಅದೇ ಪ್ರಕಾರ ನೀವು ವಿಸಿಟ್ ಮಾಡೋದು ಅಂದ್ರೆ ಈ ದಿವಸ ನಾವು 5ನೇ ತಾರೀಕು ರೆಕಾರ್ಡ್ ಮಾಡ್ತಾ ಇದ್ದೀವಿ. 5/4/2013 ಈ ಒಂದು ಯಾವ ಸಂದರ್ಭದಲ್ಲಿ ನೀವು ಪೋಲಿಂಗ್ ಸ್ಟೇಷನ್ ವಿಸಿಟ್ ಮಾಡಿದ್ರಿ ಆ ಸಂದರ್ಭದ ಆ ಟೈಮ್ ನೀವು ತಗೋಬೇಕಾಗುತ್ತೆ. ಸೊ ನಾವು ಇಲ್ಲಿ 8 ಗಂಟೆ ತಗೊಂತಾ ಇದ್ದೀವಿ. 8 ಗಂಟೆನ ಎಷ್ಟು ಸಮಯ, 8 ಗಂಟೆ 13 ನಿಮಿಷದಲ್ಲಿ ನಾನು ಅಲ್ಲಿದ್ದೆ. 8 ಗಂಟೆ 13 ನಿಮಿಷದಲ್ಲಿ ಎಷ್ಟು ಪೋಲಿಂಗ್ ಆಗಿತ್ತು, ಅಲ್ಲಿ ನೀವು 105 ವೋಟ್ಸ್ ಪೋಲ್ ಆಗಿತ್ತು. ಅದೇ ಪ್ರಕಾರ ಸೆಕೆಂಡ್ ವಿಸಿಟ್ನ ಮತ್ತೆ ನೀವು 2ನೇ ವಿಸಿಟ್ನ ನೀವು ಹೋದಾಗ 2ನೇ ವಿಸಿಟ್ನ ನೀವು ಯಾವಾಗ ಮಾಡಿದ್ರಿ, 2ನೇ ವಿಸಿಟ್ನ ನೀವು ಮಾಡಿದಾಗ ಒಂದು 11 ಗಂಟೆ ಆಗಿತ್ತು ಅಂತ ತಿಳ್ಕೊಳ್ಳೋಣ. 11 ಗಂಟೆ 4 ನಿಮಿಷದಲ್ಲಿ ನೀವು ಪೋಲ್ ಮಾಡಿದಾಗ ಎಷ್ಟು ಪೋಲಿಂಗ್ ಆಗಿತ್ತು, 295 ವೋಟ್ಸ್ ಪೋಲ್ ಆಗಿದೆ. ಸೊ ನೆಕ್ಸ್ಟ್ ಹೋಗಿ 3ನೇ ವಿಸಿಟ್ ಎಷ್ಟೊತ್ತಿಗೆ ಹೋಗಿದ್ರಿ. 3ನೇ ವಿಸಿಟ್ ನೀವು ಒಂದು ವೇಳೆ ನೀವು 3 ಗಂಟೆ 50 ನಿಮಿಷಕ್ಕೆ ಹೋಗಿದ್ರೆ 3 ಗಂಟೆ 50 ನಿಮಿಷನ ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ. ಸೊ ಏನಾಗುತ್ತಾ ಇದೆ, ನೀವು ಕಮಿಷನ್ ರಿಪೋರ್ಟ್ ಪ್ರಕಾರ 3 ಸರಿ ನೀವು ಆ ಪೋಲಿಂಗ್ ಸ್ಟೇಷನ್ನ ಹೆಚ್ಚಿನ ಸರಿಯಾಗಿ 3 ಸರಿ ನೀವು 3rd ಟೈಮ್ ವಿಸಿಟ್ ಮಾಡಿದಾಗ ಏನಿತ್ತು ಸಿನಾರಿಯೋ, ಆವಾಗ ಎಷ್ಟು ವೋಟ್ ಪೋಲ್ ಆಗಿತ್ತು. ಸೊ 805 ವೋಟ್ ಪೋಲ್ ಆಗಿದೆ ಅಂತ ನೀವು ನಮೂದಿಸ್ತಾ ಇದ್ದೀರಾ. ಇದರ ಪೋಲ್ ಕಂಟಿನ್ಯೂ ಅಂದ್ರೆ 5 ಗಂಟೆ ಆದ್ಮೇಲೆನೂ ಪೋಲ್ ನಡೀತಾ, ಹೌದು ನಡೀತು. ಎಷ್ಟು ಜನ ಇದ್ರು 5 ಗಂಟೆಗೆ, 26 ಮಂದಿ ಇದ್ರು. ಟೋಟಲ್ ನಂಬರ್ ಆಫ್ ವೋಟ್ಸ್ ಪೋಲ್ಡ್ ಅಟ್ ದ ಕ್ಲೋಸ್ ಆಫ್ ಪೋಲ್ ಅಂದ್ರೆ ಒಟ್ಟಾರೆ ಆ ಒಂದು ಪೋಲಿಂಗ್ ಸ್ಟೇಷನ್ ಅಲ್ಲಿ ಎಷ್ಟು ಪೋಲಿಂಗ್ ಆಗಿದೆ. ಸೊ 952 ಕೊಡ್ತಾ ಇದ್ದೀರಾ. ಸೊ 1400 ಇಷ್ಟು ಜನ ಆಗಿದ್ರೆ ನೀವು 73% ಆಗಿದ್ರೆ ಒಂದು ವೇಳೆ 73% ನೀವು ಕೊಡಬೇಕಾಗುತ್ತೆ. ವೆದರ್ ನಿಮ್ಮ ಮುಂದೆ ಮೆಷಿನ್ಸ್ ನ ಸರಿಯಾಗಿ ಸೀಲ್ ಮಾಡಿದಾರಾ ಇಲ್ವಾ, ಎಸ್ ನೋ ಎಸ್ ಅಂತ ನೀವು ಕೊಡಬೇಕಾಗುತ್ತೆ. ಅದೇ ಪ್ರಕಾರ ಫಾರ್ಮ್ 17C ಅಲ್ಲಿ ಪೋಲಿಂಗ್ ಏಜೆಂಟ್ಸ್ ಬೈ PRO ಕೊಟ್ಟಿದ್ದಾರಾ, ಎಸ್ ಅಂತ ನೀವು ಕೊಡ್ತೀರಾ. ವೆದರ್ PRO ಡೈರಿ 17A 17C ಚೆಕ್ ಅಂಡ್ ಟ್ಯಾಲಿ ಆಗಿದೆಯಾ, ಸೊ ಆ ರಿಪೋರ್ಟ್ ನೀವು ಅಲ್ಲೇ ನೀವು ನಮೂದಿಸಬೇಕಾಗುತ್ತೆ. ಸೊ ಈ ತರ 25-26 ಕ್ವಶನ್ಸ್. ಕಂಪ್ಲೇಂಟ್ ರಿಸೀವ್ಡ್ ಆನ್ ಪೋಲ್ ಡೇ, ನನ್ ಸೋರ್ಸ್ ಆಫ್ ಈಚ್ ಕಂಪ್ಲೇಂಟ್ ನಾನು ಏನಾದ್ರು ಇದ್ರೆ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಮತ್ತೆ ನೀವೇನಾದ್ರೂ ರೀಪೋಲ್ ಸಜೆಸ್ಟ್ ಮಾಡ್ತಾ ಇದ್ದೀರಾ, ಸೊ ಇಲ್ಲಿ ನೋ ಅಂತ ಕೊಡ್ತೀರಾ. ವೆದರ್ ಮಿಷಿನ್ ಅಂಡ್ ಸ್ಟ್ಯಾಟ್ಯೂಟರಿ ಪೇಪರ್ಸ್ ಡೆಪಾಸಿಟೆಡ್ ಇನ್ ಸ್ಟ್ರಾಂಗ್ ರೂಮ್ ಅಂತ ಹೇಳ್ತೀರಾ, ನೀವು ಇಲ್ಲಿ ಎಸ್ ಅಂತ ಹೇಳ್ತೀರಾ. ಸೊ ಈ ಪ್ರಕಾರ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಒಂದೊಂದಾಗಿ ಕಮಿಷನ್ ಕೇಳ್ತಾ ಇರುವಂತ ಫಾರ್ಮ್ ಅಪ್ಲಿಕೇಶನ್ ನ ನೀವು ಒಂದೊಂದಾಗಿ ನೀವು ಇಲ್ಲಿ ಕೂತ್ಕೊಂಡು ನಿಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರನೇ ಈ ಒಂದು ಫೋನ್ ನ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ. ಸೊ ಈ ಮಾಹಿತಿ ನೀವು ಫಸ್ಟ್ ವಿಸಿಟ್ ಮಾಡಿದಾಗ ನೀವು ಇದ್ರಲ್ಲಿ ನಮೂದಿಸಬಹುದು, ಆಟೋಮ್ಯಾಟಿಕ್ ಆಗಿ ಸ್ಟೋರ್ ಆಗ್ತದೆ. ಮತ್ತೆ ನೀವು ಆ ಪೋಲಿಂಗ್ ಸ್ಟೇಷನ್ ನೀವು ತಗೊಂಡಾಗ ಸ್ಟೋರ್ ಆಗಿರೋದು 1ನೇ ವಿಸಿಟ್ ಅಲ್ಲಿ ನೀವು ಸ್ವಲ್ಪ ಮಾಹಿತಿ ಕೊಟ್ಟಿರ್ತೀರಾ, ಸ್ಟೋರ್ ಸೇವ್ ಮಾಡಿರ್ತೀರಾ. 2ನೇ ವಿಸಿಟ್ ಬಂದಾಗ ಮತ್ತೆ ನೀವು ಆ ಪೋಲಿಂಗ್ ಸ್ಟೇಷನ್ ನಂಬರ್ ಕೊಟ್ಟರೆ ಆಟೋಮ್ಯಾಟಿಕ್ ಆಗಿ ಆ ಮಾಹಿತಿ ಬರ್ತದೆ. ನಂತರ ನೀವು ಅಪ್ಲೋಡ್ ಮಾಡಲಿಕ್ಕೆ ನಿಮಗೆ ಒಂದು ಚಾನ್ಸ್ ಇದೆ. ಸೊ ಈ ತರ ನೀವು
ಪೋಲಿಂಗ್ ಸ್ಟೇಷನ್ ಪೋಲ್ ಡೇ ರಿಪೋರ್ಟ್ನ ರಿಪೋರ್ಟ್ ಕೊಡಬಹುದು, ಫೋಟೋ ಕೊಡಬಹುದು, ಆಡಿಯೋ ಕೊಡಬಹುದು, ಶಾರ್ಟ್ ವಿಡಿಯೋನು ಕೊಡಬಹುದು. ಸೊ ಈ ಪ್ರಕಾರದಲ್ಲಿ ನಾವು ಎಲ್ಲ ಮಾಹಿತಿ ನೋಡಿದ್ದೇವೆ. ಸೊ ಈಗ ಕೊನೆಯದಾಗಿ ಅಪ್ಲೋಡ್ ಪೆಂಡಿಂಗ್ ಡಾಟಾ. ಈ ಬಟನ್ ಏನಂದ್ರೆ, ನೀವು ಡಾಕ್ಯುಮೆಂಟ್ ಮಾಡ್ತಾ ಇರುವಂತ ಫೋಟೋ, ವಿಡಿಯೋ, ರಿಪೋರ್ಟ್ ಏನಿದೆ, ಒಂದು ವೇಳೆ ನೆಟ್ವರ್ಕ್ ಕಡಿಮೆ ಇದ್ದಲ್ಲಿ, ಅಪ್ಲೋಡ್ ಆಗದೆ ಇದ್ದಲ್ಲಿ ಈ ಒಂದು ನೆಟ್ವರ್ಕ್ ಏರಿಯಾ ಬಂತು ಅಪ್ಲೋಡ್ ಪೆಂಡಿಂಗ್ ಡಾಟಾ ಬಟನ್ ಪ್ರೆಸ್ ಮಾಡಿದಾಗ ಆ ಫೋನ್ ಅಲ್ಲಿ ಸ್ಟೋರ್ ಆಗಿರುವಂತ ಮಾಹಿತಿ ಏನೇನಿದೆ ಆಟೋಮ್ಯಾಟಿಕ್ ಆಗಿ ಸರ್ವರ್ಗೆ ಅಪ್ಲೋಡ್ ಆಗ್ತದೆ. ಸೊ ನಿಮಗೆ ಅಪ್ಲೋಡಿಂಗ್ ಏನಾದ್ರೂ ಪೆಂಡಿಂಗ್ ಇದ್ರೆ ಅಪ್ಲೋಡ್ ಆಗಿ ನಿಮ್ಗೆ ಏನ್ ಮಾಹಿತಿ ಕೊಡ್ತದೆ, 0 ಪೆಂಡಿಂಗ್, ನೋ ಪೆಂಡಿಂಗ್ ಅಪ್ಲೋಡ್ ಅಂತ ಬರೋವರೆಗೂ ನಿಮಗೆ ಫೋನ್ ಅಲ್ಲಿರುವಂತಹ ಎಲ್ಲ ಮಾಹಿತಿ ಸರ್ವರ್ಗೆ ಹೋಗಿದೆ ಅಂತ ಖಚಿತಪಡಿಸ್ಕೋಬಹುದು. ಸೊ ಈ ತರ ಈ ಒಂದು ಅಪ್ಲಿಕೇಶನ್ ನಾವು ಈ ಒಂದು ಸರಳವಾಗಿ ಈ ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿನ ಬಹು ಸರಳವಾಗಿ ಉಪಯೋಗಿಸ್ಕೋಬಹುದು ಅಂತ ಹೇಳಿ ನಾವು ಈ ಸಾಫ್ಟ್ವೇರ್ ಅಲ್ಲಿ ಮತ್ತೆ ಈ ವಿಡಿಯೋ ಪ್ರದರ್ಶನದಲ್ಲಿ ನೋಡಿದ್ದೇವೆ. ಥ್ಯಾಂಕ್ ಯು.